ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಜ್ಯೋತಿ ಅಂತ. ಊರು ಗಂಗಾವತಿ. ವಯಸ್ಸು 37 ವರ್ಷ ತುಂಬಿದೆ. ಸಮಸ್ಯೆ ಎರಡನೇ ಮದುವೆ ಆಗಬೇಕು. ಗಂಡ ನಿಧನರಾಗಿದ್ದಾರೆ. ಸಂಬಂಧಿಕರು ಹೇಳಿಕೊಳ್ಳುವುದಕ್ಕೆ ಯಾರು ಇಲ್ಲ. ಎತ್ತರ ಬಂದು 5 ಅಡಿ ಎತ್ತರ. ತೂಕ 63 ಕೆಜಿ. ಚಪಾತಿ ಮೃದುವಾಗಿ ಇದೆ. ಸ್ನೇಹಿತರೆ, ಇದು ಇಷ್ಟು ಜ್ಯೋತಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ವರನ ಗುಣಗಳು: ಒಳ್ಳೆಯ ಕೆಲಸದಲ್ಲಿ ಇರಬೇಕು, ಕೈ ತುಂಬಾ ಸಂಬಳ, ಹಾಗೆ ಆಸ್ತಿ ಅಂತಸ್ತು ಹೊಂದಿರಬೇಕು, ನೋಡಲು ಆರೋಗ್ಯವಂತನಾಗಿ ಇರಬೇಕು, ಹೆಂಡತಿ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ ಕೊಡ್ತೀನಿ, ಕಷ್ಟ ಸುಖ ಏನೇ ಬರಲಿ ಆನಂದದಿಂದ ಅನುಭವಿಸಬೇಕು, ತೂತಿಗೆ ಕೇಳಿದಷ್ಟು ಸುಖ ನೀಡಬೇಕು, ಹೆಣ್ಣಿನ ಬಗ್ಗೆ ಆತ್ಮಗೌರವ ಇರಲಿ. ಸ್ನೇಹಿತರೆ, ಜ್ಯೋತಿಯವರು ಮದುವೆ ಆಗುವ ಹುಡುಗ ಹೇಗೆಲ್ಲ ಇರಬೇಕು ಅನ್ನುವುದನ್ನ ಸಮಸ್ತ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಬದುಕಿನ ಕನಸುಗಳು: ಹೊಸ ಬದುಕು ನೋಡಲು ಆತುರ ಇದೆ. ಗೆಳೆಯನ ಜೊತೆ ಒಡನಾಟ ಒಳ್ಳೆಯದಾಗಿರಲಿ. ಒಣಗಿದ ತೂತಿಗೆ ಹಸಿ ನೀರು ಸಿಗಲಿ. ಮುತ್ತಿನಂತಹ ವರ ಸಿಕ್ಕರೆ ಸಾಕು, ಏನು ಕೇಳುವುದಿಲ್ಲ. ಗಂಡನ ಜೊತೆ ಮಂಚ ಹಂಚಿಕೊಳ್ಳಬೇಕು. ಸಮಾಜದಲ್ಲಿ ಎಲ್ಲರ ಹಾಗೆ ಸುಖದಿಂದ ಬಾಳಬೇಕು. ಸ್ನೇಹಿತರೆ, ಜ್ಯೋತಿಯವರು ಹೊಸ ಬದುಕಿನ ಬಗ್ಗೆ ಯಾವೆಲ್ಲ ಕನಸುಗಳು ಕಾಣುತ್ತಿದ್ದಾರೆ ಅನ್ನುವುದನ್ನ ತಿಳಿಸಿದ್ದಾರೆ. ಜುಮ್ಕಾ ಮೂಲತಃ ಜುಮ್ಕಾಗಳು ಭಾರತೀಯ ಉಪಖಂಡದ ಮಹಿಳೆಯರು ಧರಿಸುವ ಕಿವಿಯೋಲೆಯ ಶೈಲಿಯಾಗಿದೆ. ಮೊಘಲ ಸಾಮ್ರಾಜ್ಯದ ಅಡಿಯಲ್ಲಿ ಖಾರನ್ಪುರ್ ಜುಮ್ಕಾ ಒಂದೇ ಆಭರಣವಾಗಿ ವಿಕಾಸಗೊಂಡಿತ್ತು. ಇನ್ನು ಅದರ ಗಂಟೆಯ ಆಕಾರವನ್ನು ಉಳಿಸಿಕೊಂಡಿದೆ. ಹಿಂದೆ ಖಾರನ್ಪುರ್ ಕಿವಿಯ ಮೇಲೆ ಬೆಲ್ಜಿವರ್ಡ್ ರೌಂಡ್ ಡಿಸ್ಕ್ ಅನ್ನು ಉಲ್ಲೇಖಿಸುತ್ತದೆ ಮತ್ತು ಜುಮ್ಕಾ ತುಣುಕಿನ ಕೆಳಭಾಗದಲ್ಲಿರುವ ಗಂಟೆಯ ಆಕಾರದ ಆಭರಣವನ್ನು ಉಲ್ಲೇಖಿಸುತ್ತದೆ. ಜುಮ್ಕಾ ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಅಸ್ಕರ್ ಕಿವಿಯೋಲೆಗಳಾಗಿವೆ. ಇತಿಹಾಸದುದ್ದಕ್ಕೂ ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಂಡಿದೆ. ಈ ಜನಪ್ರಿಯ ಕಿವಿಯೋಲೆ ಶೈಲಿಯ ಮೂಲವನ್ನು ಪುರಾತನ ಚೋಳರ ದೇವಾಲಯದ ಪ್ರತಿಮೆಗಳಿಗೆ ಹಿಂದಿರುಗಿಸಬಹುದು. ಇದು 300 BCE ಅಷ್ಟು ಹಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.